ಇವತ್ತು ಬಸವೇಶ್ವರ ಜಯಂತ್ಯೋತ್ಸವ ನಡೀತು. ಅದಕ್ಕೆ ಸಂಬಂಧಪಟ್ಟಂಗೆ ಶಿವರಾಜ್ ಪಾಟೀಲ್ ಸಾಹೇಬರು ಮೊದಲು ಮಾತಾಡೋಂಥ ಸಂದರ್ಭ ಏನು ಅಂತಂದರೆ, ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳನ್ನ ಪಾಲಿಸ್ಕೋಬೇಕು ಅಂತ, ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ರು. ಅದನ್ನೆಲ್ಲರೂ ಸಹ ನಮ್ಮ ವಕೀಲರೆಲ್ಲ ಅದನ್ನು ಗಮನಿಸ್ಕೊಂಡಿದ್ದಾರೆ. ಇವತ್ತಿಂದನಾದ್ರೂ ಅದ್ರ ಬಗ್ಗೆ ಶಿವರಾಜ್ ಪಾಟೀಲ್ ಸಾಹೇಬರು ಹೇಳಿದಂಥ ವಿಚಾರಗಳನ್ನ ಅಳವಡಿಸ್ಕೊಳ್ತೀವಿ ಅಂತ ನಾವು ಹೇಳಿದ್ದೀವಿ, ನಮ್ಮ ಕಮಿಟಿ ಪರವಾಗಿ ಹೇಳಿದ್ದೀವಿ, ಮತ್ತು ವಕೀಲರುಗಳು ಎಲ್ಲರೂ ಮಾತಾಡಿದ್ದಾರೆ. ಹಾಗಾಗಿ ಏನು ವಿಚಾರ ಇವತ್ತು ಫಂಕ್ಷನ್ ಆಯಿತು, ಫಂಕ್ಷನ್ ಮಳೆ ಬರ್ತದೆ ಅಂತ ಅನ್ನೋ ಒಂದು ಇದಿತ್ತು. ಬಟ್ ಆ ಫಂಕ್ಷನ್ನು ಚೆನ್ನಾಗಿ ನಡೀಲಿ ಅಂತ ದೇವರೇ ಏನೋ ಮಳೆ ನಿಲ್ಲಿಸೋದ ಅಂತ ಅನಿಸುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ಫಂಕ್ಷನ್ನು ಆಯಿತು ಅಂತ ಹೇಳಲಿಕ್ಕೆ ವಿಚಾರದಲ್ಲಿ ಈಗ ನಮ್ಮ ಅಧ್ಯಕ್ಷರ ಆದಿಯಾಗಿ ಅಧ್ಯಕ್ಷರು ಏನು ಡಿಸಿಷನ್ ತೊಗೊಳ್ತಾರೋ, ಆ ಕಮಿಟಿ ಪರವಾಗಿ ಅಧ್ಯಕ್ಷರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆಲ್ಲ ನಾವು ಭದ್ರಾಗಿರ್ತೀವಿ. ಅವರೇನಾದರೂ ಅದನ್ನು ಮುದ್ರಣ ಮಾಡಿ ಅಂತೇಳಿ ಅವರ ಆಲೋಚನೆ ಮಾಡಿದ್ರೆ ಅದಕ್ಕೆ ನಾವೆಲ್ಲರೂ ಸಹಕಾರ ಮಾಡ್ತೀವಿ. ಅದು ಖಂಡಿತವಾಗಿ ನಾವು ಅದಕ್ಕೆ ಸಹಕಾರ ಮಾಡ್ತೀವಿ. ಥ್ಯಾಂಕ್ಸ್. ಎಲ್ಲ ನ್ಯಾಯಮೂರ್ತಿಗಳೇ, ಈ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳೇ, ಹಿರಿಯ ವಕೀಲರೇ, ಆತ್ಮೀಯರೇ, ಲೋಕೇಶ್ ಅವರು ಕೊನೆಯದಾಗಿ ಮಾತುಗಳನ್ನು ಕೇಳೋಕ್ಕೆ ಕುತೂಹಲವಾಗಿದ್ದೀವಿ ಅಂತ ನಿಮಗೆ ಹೇಳಿದ್ರು. ನಮ್ಮ ಕಿವಿನಲ್ಲಿ ಎಲ್ರಿಗೂ 2 ನಿಮಿಷ ಸ್ವಲ್ಪ ಕೇಳಿ. ಇದು ಭಾಷಣ ಆಲಿಸುವ ಸಮಯ ಅಲ್ಲ, ಭೋಜನ ಮಾಡುವ ಸಮಯ. ನಾನು ಗೌರವಾನ್ವಿತ ನ್ಯಾಯಮೂರ್ತಿಗಳು ಸುದೀರ್ಘವಾಗಿ ಇವತ್ತು ಬಸವಣ್ಣನವರನ್ನು ಕುರಿತು, ನ್ಯಾಯಾಧೀಶರನ್ನು ಕುರಿತು, ನ್ಯಾಯವಾದಿಗಳನ್ನು ಕುರಿತು ಹಲವಾರು ಮೌಲಿಕವಾದಂಥ ಮಾತುಗಳನ್ನು ಹೇಳಿದ್ದಾರೆ. ಅವರು ಅಷ್ಟು ದೀರ್ಘವಾಗಿ ಮಾತನಾಡಲಿಕ್ಕೆ ಇಂಥ ಸದ್ಯ ಸಭಿಕರ ಕಾರಣ ಅಂತ ಮಾತನ್ನು ಕೂಡ ನಿಮ್ಮ ಬಗ್ಗೆ ಮುಚ್ಚಿ ಮಾತನಾಡಿದ್ದಾರೆ. ಅವರು ಯುವಕರಾಗಿದ್ದಾಗ ಒಳ್ಳೆ ಭಾಷಣ ಮಾಡಿ ಧರ್ಮಪತ್ನಿ ಪಡ್ಕೊಂಡು ಇವತ್ತು ಒಳ್ಳೆ ಭಾಷಣ ಮಾಡಿ ನಿಮ್ಮ ಮನಸ್ಸನ್ನು ಕೂಡ ಗೆದ್ದು ನಿಮ್ಮ ಅಭಿನಂದನೆಗೆ ಪಾತ್ರ. ಇದು ಬಸವಣ್ಣವರ ಜಯಂತಿ. ಸಂತರು ಈ ಜಗತ್ತಿಗೆ ಅಪೂರ್ವವಾದಂಥ ಕವಿಗಳನ್ನು ಕೊಟ್ಟಿದ್ದಾರೆ.